ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಅಂತೂ ಮರಳಿ ಗೂಡಿಗೆ ಬಂದಾಗಿದೆ. ಈಗ ಇನ್ನೊಂದು ದೊಡ್ಡ ಈ ಮನೆಯ ಒಂದು ಏನಂತಂದರೆ ನಗು ಅಂತಲೇ ಹೇಳ್ಬೋದು, ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಅವಳಿಲ್ಲ ಅಂದರೆ ಮನೆಯಲ್ಲಿ ಎಲ್ಲರಿಗೂ ಚಡಪಡಿಕೆ. ಯಾರು ಅಂತ ಈಗಾಗಲೇ ನೀವು ಗೆಸ್ ಮಾಡಿರ್ತಾರೆ, ಇನ್ಯಾರೂ ಅಲ್ಲ, ನಮ್ಮ ಸಂಗೀತ ಅವರು. ಈ ಮನೆಯ ರಾಜಕುಮಾರಿ ಅಂತ ಕೂಡ ಕರೀತಾರೆ. ಅವರ ಒಂದು ಬರುವಿಕೆಗಾಗಿ ಸುಮಾರು ಜನ, ತುಂಬ ಜನ ಕಾಯ್ತಾ ಇರ್ತಾರೆ. ಸೊ ಸಂಗೀತ ಕೂಡ ಬರ್ತಾರೆ. ಬಂದ ತಕ್ಷಣ ಅಮ್ಮ ಅಂತ ಹೇಳ್ಬಿಟ್ಟು ಹೋಗಿ ಅಳಕ್ಕೆ ಶುರು ಮಾಡ್ತಾರೆ ನಮ್ಮ ಅಜಿತ್ ಅವರು. ಅದನ್ನ ನೋಡ್ಬಿಟ್ಟು ಸಂಗೀತ ಹೇಳ್ತಾರೆ, ಏನೋ ಅಜಿತ ಇದು ಚಿಕ್ಕ ಮಕ್ಕಳ ಥರ ಅಳ್ತಿದೆಯಲ್ಲೋ, ನನ್ನ ಮನೆಗೆ ಬಂದಾಯಿತು ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಮ್ಮ ಹೇಗಿದ್ದೀರಾ ನೀವು ಅಂತ ಹೇಳಿ ಅಳಕ್ಕೆ ಶುರು ಮಾಡ್ತಾರೆ. ಈ ಒಂದು ವಿಷಯದಲ್ಲಿ ನಿಜಕ್ಕೂ ಅಜಿತ ತುಂಬ ಒಳ್ಳೆಯವರು. ತಾಯಿ ಅಂದರೆ ಅದೆಷ್ಟು ಪ್ರೀತಿ ರೀ. ಈ ಥರ ಮಕ್ಕಳು ಎಲ್ಲರಿಗೂ ಇರಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿಲ್ಲ. ಸೊಸೆ ಕೂಡ ತುಂಬ ಒಳ್ಳೊಳ್ಳೆ, ಆದರೆ ಭೂಮಿನ ಅರ್ಥ ಮಾಡ್ಕೊಳ್ತಿಲ್ಲ ನಮ್ಮ ಅಜಿತು. ಅದು ಒಂದು ಬೇಜಾರಿದೆ. ನೋಡೋಣ ಎಲ್ಲಿ ತನಕ ಆಗುತ್ತೆ ಅಂತ. ಸೊ ಈ ಕಡೆ ರಮಣವರು ಕೂಡ ಏನಂತಂದರೆ ಬರ್ತಾರೆ, ಸ್ವಾಗತ, ಐ ಲವ್ ಯು ಭೂಮಿ ಅಂತ ರೋಸನ್ನು ಕೊಡ್ತಾರೆ. ಏನ್ರಿ ಇದೆಲ್ಲ ಅಂದ ತಕ್ಷಣ ಅಜ್ಜಿ ಇದ್ದವಳು, ಸಂಗೀತ ಬಂದಿಯಾ ಅಂತ ಹೇಳ್ಬಿಟ್ಟು ಹೋಗಿ ಅಪ್ಕೊಂಡು ಬಿಡ್ತಾಳೆ. ನೀನಿಲ್ಲದೆ ಈ ಮನೆಯಲ್ಲಿ ಗಾಳಿ ಉಸಿರು ಆಡ್ತಾನೆ ಇರಲಿಲ್ಲ, ನೀನಿಲ್ಲದೆ ಈ ಮನೆ ಬಿಕೋ ಅಂತ ಇತ್ತು ಸಂಗೀತ ಅಂತ ಅಳಕ್ಕೆ ಶುರು ಮಾಡ್ತಾರೆ. ಅಮ್ಮ ಏನು ಮಾಡ್ತಿದ್ದೀಯಮ್ಮ ನೀನು, ಯಾಕೆ ಅಳ್ತಿದೀಯಾ, ಬಂದಿದ್ದೀನಲ್ವಾ ಅಂತ ಹೇಳಿದ ತಕ್ಷಣ ವೆಲ್ಕಮ್ ಬ್ಯಾಕ್ ಓಮ್ ಅಕ್ಕ, ನೀ ಇಲ್ಲದೆ ಈ ಮನೆ ನಿಜವಾಗ್ಲೂ ಖಾಲಿ ಆಗಿತ್ತು ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದು ಹೇಳಿದಾಗ ದೇವಯಾನಿ ಕೂಡ ಬರ್ತಾಳೆ. ವೆಲ್ಕಮ್ ಬ್ಯಾಕ್ ಸಂಗೀತ ಅಂತ ಹೇಳಿದ ತಕ್ಷಣ ಹಾಂ ಥ್ಯಾಂಕ್ ಯು ದೇವಯಾನಿ, ಹೇಗಿದ್ದೀಯಾ ಸಂಗೀತ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ದೇವಯಾನಿ ಅಂಜು ಎಲ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರನ್ನ ಕೇಳ್ತಾ ಇರ್ತಾರೆ ನಮ್ಮ ಸಂಗೀತ ಅವರು. ಇನ್ನು ರಂಗೋಲಿ ಹಾಕಿರ್ತಾರೆ ಚೆನ್ನಾಗಿ. ಪಲ್ಲವಿ ಕೂಡ ಮಾತಾಡಿಸ್ತಾರೆ. ಪಲ್ಲವಿ ಚೆನ್ನಾಗಿದೆಯಾ ಅಂದ ತಕ್ಷಣ ಹ್ಞೂ ಸಂಗೀತಮ್ಮ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಹೀಗೆ ಪ್ರೀತಿಯಿಂದ ಮಾತಾಡ್ತಿರ್ಬೇಕಾದ್ರೆ ರಂಗೋಲಿ ವೆಲ್ಕಮ್ ಬ್ಯಾಕ್ ಟು ಮೈ ಹೋಮ್ ಈ ಥರ ರಾಜ್ಕುಮಾರಿ ಅಂತ ಎಲ್ಲ ಬರೆದಿರ್ತಾರೆ. ಆ ರಂಗೋಲಿ ಹಾಕಿದ್ದು ಭೂಮಿನೇ, ಅದನ್ನೆಲ್ಲ ಬರೆದಿರೋದು ಅಜ್ಜಿ. ಅದೆಷ್ಟು ಪ್ರೀತಿ, ಅದೆಷ್ಟು ಮಮಕಾರ ನೋಡಿ. ನಿಜಕ್ಕೂ ತಾಯಿ ಋಣನ ಈ ಜನ್ಮದಲ್ಲಿ ಯಾರಿಂದನೂ ಕೂಡ ತೀರ್ಸೋಕ್ಕಾಗಲ್ಲ. ಅಜ್ಜಿ ಸಂಗೀತನಿಗೋಸ್ಕರ ಆ ಥರ ಬೆನ್ನೋವು ಕಾಲು ನೋವು ಇದ್ರೂ ಕೂಡ ರಂಗೋಲಿಯಲ್ಲಿ ಮಗಳಿಗೋಸ್ಕರ ವೆಲ್ಕಮ್ ಮಾಡಿರ್ತಾರೆ. ಅಮ್ಮ ತುಂಬ ಕಷ್ಟಪಟ್ಟು ಇದನ್ನು ಮಾಡಿದ್ದಾರೆ ಅಕ್ಕ ನಿನಗೋಸ್ಕರ ಅಂತ ಹೇಳಿದಾಗ ಅಮ್ಮ ಅಂತ ಹೇಳ್ಬಿಟ್ಟು ಅಪ್ಕೋತಾರೆ. ಇನ್ನು ಭೂಮಿ ರೂಮಲ್ಲೇ ಇರ್ತಾಳೆ. ಭೂಮಿನಂತೂ ಕೇಳ್ತಾರೆ ಸಂಗೀತ ಅಮ್ಮನವರು. ಸದ್ಯಕ್ಕಂತೂ ಬೇರೆ ಬೇರೆ ರೂಮಲ್ಲಿದ್ದಾರೆ. ಅದನ್ನು ನೋಡಿ ಸಂಗೀತ ಅಂತೂ ಮನೆಗೆ ಬಂದಿರತಕ್ಕಂಥ ಸಂಗೀತ ಇವರಿಬ್ಬರನ್ನು ಒಂದು ಮಾಡ್ತಾರೆ. ಅಜ್ಜಿ ಬೇರೆ ಈ ಮನೆಗೆ ಯಾವತ್ತಿದ್ರೂ ವಾರಸ್ದಾರಿ, ಈ ಮನೆ ರಾಜ್ಕುಮಾರಿ ನೀನೇ ಅಂತ ಹೇಳಿದಾಗ ದೇವಯಾನಿಗೆ ಕೋಪ ಬರ್ತಾ ಇರುತ್ತೆ, ಹತ್ಕೊಂಡು ಉರಿತಾ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಭೂಮಿಗೆ ಇಂತೂ ನೋವು ಮಾಡಿಬಿಟ್ಟಿಯಲ್ಲಪ್ಪ, ನೀನು ಮಾಡಿರೋ ನೋವು ಸಣ್ಣದಲ್ಲ ಕಣೋ ಅಜಿತ ಅಂತ ಹೇಳಿ ಬೈತಾರೆ ನಮ್ಮ ಯಾರು ಸತ್ಯಣ್ಣ ಅವರು. ಅದೇನಪ್ಪ ಐ ಲವ್ ಯು ಭೂಮಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಭೂಮಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಇದೇನು ಕನಸು ನಿಜನೋ ಅಯ್ಯಪ್ಪ, ಅದೆಷ್ಟು ಸಾರಿ ಲವ್ ಹೇಳ್ತಾರೋ, ಅದೆಷ್ಟು ಸಾರಿ ಕನ್ವರ್ಸ್ತಾರೋ, ಅದೆಷ್ಟು ಸಾರಿ ಕನಸು ಕಾಣ್ತಾರೋ. ಈ ಒಂದು ಇದರಲ್ಲಂತೂ ಸಿಕ್ಕಾಪಟ್ಟೆ ಕನಸುಗಳು, ಸಿಕ್ಕಾಪಟ್ಟೆ ಏನಪ್ಪ ಅಂದರೆ ಮದುವೆಗಳು, ಲವ್ ಯುಗಳಂತೂ ಸಿಕ್ಕಾಪಟ್ಟೆ ಸಾರಿ ಹೇಳಿರ್ತಾರೆ. ಬಟ್ ಅದು ಯಾವುದು ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಸದ್ಯಕ್ಕೆ ಸಂಗೀತಮ್ಮನವರ ಎಂಟ್ರಿ ಆಗಿದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.